ನಮಸ್ಕಾರ ಬಂಧುಗಳೇ. ರೇಖಿ ಹೇಳಿಕೊಟ್ಟಂತ ಅಧ್ಯಾಪಕರಿಗೆ ನಮಸ್ಕಾರ ಮಾಡುತ್ತಾ ವಜ್ರಿಕಾ ರೇಖಿ ಹೀಲಿಂಗ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರೇಖಿ ಅಭ್ಯಾಸ ಮಾಡೋದ್ರಿಂದ ನಮಗೆ ಬಹಳ ಉಪಯುಕ್ತವಾಗಿರುವಂತಹ ಒಂದು ವಿಭಾಗ ಅಂತ ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೆ. ಈಗಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಾಗವನ್ನ ನಾನು ಇದರಲ್ಲಿ ಗುಪ್ತವಾಗಿರುವ ಒಂದು ವಿಚಾರವನ್ನು ಹೇಳ್ತೀನಿ. ರೇಖಿಯ ಜೊತೆಗೆ ರಾಜಕ್ರಿಯೆ ಇದೆ, ಏಂಜಲ್ಸ್ ದೇವಾಸ್ ಥೆರಪಿಸ್ ಇದೆ, ಇನ್ನೂ ಅನೇಕ ರೀತಿಯಾದಂಥ ಇದರಲ್ಲಿ ವಿದ್ಯೆಗಳು ಅವರವರ ಅನುಭವಕ್ಕೆ ಅವರು ಏನು ಸಾಧನೆ ಮಾಡ್ತಾರೆ ಆ ರೀತಿಯಾದಂಥ ಹಲವಾರು ವಿದ್ಯೆಗಳು ನಮಗೆ ಕೈಗೂಡುವಂತಹ ಒಂದು ಅವಕಾಶಗಳು ಇದರಲ್ಲಿ ತುಂಬಾ ಇದೆ. ಅದರ ಜೊತೆಗೆ ಒಂದು ಪೆಂಡುಲಮ್ ಅಂತ ಒಂದು ವಿಭಾಗ ಇದೆ. ನಮಗೆ ಯಾವುದೋ ಒಂದು ರೀತಿಯಾದಂಥ ಹಣದ ಸಮಸ್ಯೆ ಇರುತ್ತೆ. ಈ ಹಣದ ಸಮಸ್ಯೆ ನಮಗೆ ಪರಿಹಾರ ಆಗಬೇಕು ಅಂದ್ರೆ ಈ ಪೆಂಡುಲಮಿಂದ ನಾವಿದನ್ನ ಪ್ರಯೋಗ ಮಾಡಿದಾಗ ಅಥವಾ ಉಪಯೋಗಿಸಿಕೊಂಡಾಗ ನಮಗೆ ಈ ಹಣದ ಸಮಸ್ಯೆ ಯಾವ ರೀತಿ ಪರಿಹಾರ ಆಗತ್ತೆ ಅಂತ ಒಂದು ವಿದ್ಯೆಯನ್ನು ಮಾಡಬಹುದು, ಪ್ರಯೋಗ ಮಾಡಬಹುದು. ನಂದು ಇನ್ನೊಂದು ಚಾನೆಲ್ ಇದೆ, SLN ಆಸ್ಟ್ರೋಟೆಕ್ ಅಂತ. ವಿಡಿಯೋ ಯೂಟ್ಯೂಬ್ ಅಲ್ಲಿ ಹೋಗಿ SLN ಆಸ್ಟ್ರೋಟೆಕ್ ಅಂತ ನೀವು ಸರ್ಚ್ ಮಾಡಿದ್ರೆ ಆ ವಿಡಿಯೋದಲ್ಲಿ ನಾನು ಜಾತಕದ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ರಾಶಿಗಳ ಗುಣಗಳ ಬಗ್ಗೆ ಮತ್ತೆ ಎಲ್ಲ ರೀತಿಯ ವಿಭಾಗವನ್ನ ನಾನು ಅದರಲ್ಲಿ ಹೇಳಿದ್ದೀನಿ. ಈಗ ಅದರಲ್ಲಿ ಲಗ್ನಾಧಿಪತಿ ಯಾವ ಮನೆಯಲ್ಲಿದ್ರೆ, ಯಾವುದೇ ಲಗ್ನ ಆಗಿರಲಿ, ಯಾವ ಮನೆಯಲ್ಲಿದ್ರೆ ಅವನು ಯಾವ ರೀತಿ ರಾಜನಂತೆ ಬದುಕ್ತಾನೆ ಅಂತ ನಾನು ಅದರಲ್ಲಿ ವಿವರಣೆ ತಿಳಿಸಿದ್ದೀನಿ. ಆ ವಿಡಿಯೋ ನೋಡಿ. ಯಾಕೆ ಇದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಹಲವಾರು ಜನಗಳು ಒಂದೊಂದು ರೀತಿಯಲ್ಲಿ ಕಷ್ಟಗಳನ್ನು ಹೇಳ್ಕೊಂಡ್ಬರ್ತಾರೆ. ಹಣದ ಸಮಸ್ಯೆ, ವಿವಾಹದ ಸಮಸ್ಯೆ, ಮಕ್ಕಳ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹೀಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನ ಹೇಳ್ಕೋತಾ ಬರ್ತಿರ್ತಾರೆ. ಆ ಸಮಸ್ಯೆಗಳಲ್ಲಿ ಈ ಒಂದು ರೀತಿಯಾದಂಥ ಪೆಂಡುಲಮ್ ಇಂದ ಆ ವ್ಯಕ್ತಿಗೆ ನಾವು ಉಪಯೋಗ ಮಾಡಿದಾಗ, ಅಂದ್ರೆ ಆ ವಿದ್ಯೆಯನ್ನು ನಾವು ಪ್ರಯೋಗ ಮಾಡಿಕೊಟ್ಟಾಗ ಅದರಿಂದ ಆಗುವಂತಕ್ಕಂಥ ಹಣದ ಸಮಸ್ಯೆಗಳು ಬಹಳ ಬೇಗ ಪರಿಹಾರ ಆಗುತ್ತೆ. ಯಾರಿಗಾದರೂ ನಿಮ್ಮಿಂದ ಹಣ ತಗೊಂಡಿರ್ತಾರೆ, ಆ ಹಣ ಅವರಿಗೆ ತಿರುಗಿಸಿ ಕೊಟ್ಟಿರಲ್ಲ, ಅಥವಾ ಯಾವುದೋ ರೀತಿಯಾದಂಥ ಹಣದ ಒಂದು ವಿಭಾಗ ಬರೋದಿರುತ್ತೆ. ಆಗ ನಾವು ಈ ಪ್ರಶ್ನೆ ಲಗ್ನೆಯನ್ನು ಕೇಳಿ ಬ್ರಹ್ಮಾಂಡಕ್ಕೆ ನಾವು ಅದನ್ನ ಮನಸ್ಪೂರ್ವಕವಾಗಿ ನಾವು ಸಮರ್ಪಣೆ ಮಾಡಿ ವಿಶ್ವ ಚೈತನ್ಯವನ್ನ, ಕಾಸ್ಮಿಕ್ಸ್ ಎನರ್ಜಿಯಿಂದ ನಾವು ತಗೊಂಡಾಗ ರೇಖಿ ಕಲ್ತಿರೋರಿಗೆ ಇದು ತುಂಬಾ ಉಪಯೋಗ. ರೇಖಿ ಕಲ್ತು ಮಾಡಿದಾಗ ನಮ್ಗೆ ಇದರದ್ದು ರಿಸಲ್ಟ್ಸ್, ಫಲಿತಾಂಶ ಬೇಗ ಸಿಕ್ಕಿರೋದನ್ನ ನಾನು ನೋಡಿದ್ದೀನಿ. ಇದರಲ್ಲಿ ಪೆಂಡುಲಮನ್ನ ನಾವೊಂದು ಚಿತ್ರದ ಭಾವದಲ್ಲಿ ಇಟ್ಟುಕೊಂಡು ಅದರಲ್ಲಿ ಹೇಳುವಂತಹ ಒಂದು ವಿಧಿವಿಧಾನಗಳಿದೆ. ಈಗ ನನಗೆ ಯಾರೋ ಒಬ್ಬರು ದುಡ್ಡು ಕೊಡಬೇಕು, ಆ ಹಣ ನನಗೆ ಬರ್ತಿಲ್ಲ. ಅವರ ಹೆಸರು ಮತ್ತೆ ಅವರ ರೂಪ ಚಿಂತನೆ ಮಾಡ್ತಾ ನನಗೆ ಇವರಿಂದ ಹಣ ಬರುವುದಿದೆ, ಬೇಗ ಬರಲಿ, ಬೇಗ ಬರುತ್ತಿದೆ ಅಂತ ಒಂದು ಚಿಂತನೆ ಮಾಡಿ ಆ ಪೆಂಡುಲಮ್ ಅನ್ನು ಹಿಡಿದಾಗ ಚಿತ್ರದ ಮೇಲೆ, ಆಗ ಅದು ಎಸ್ ಆರ್ ನೋ ತಿಳಿಸು ಅಂತ ಹೇಳಿದಾಗ ಅದು ನಾವು ಟೇಬಲ್ ಮೇಲೆ ಈ ತರ ಕೈ ಇಟ್ಕೊಂಡಿರ್ಬೇಕು. ಈ ತರ ಒಂದು ಪೆಂಡುಲಮ್ ಬರುತ್ತೆ, ಈ ತರ ಒಂದು ಪೆಂಡುಲಮ್ ಬರುತ್ತೆ. ಹೀಗೊಂದು ಟೇಬಲ್ ಮೇಲೆ ಕೈ ಇಟ್ಟುಕೊಂಡು ನಾವು ಇದನ್ನ ಉಪಯೋಗಿಸಿದಾಗ, ಇದು ನನಗೆ ಕೈ ಶೇಕ್ ಆಗ್ತಿದೆ, ಈಗ ಶೇಕ್ ಆಗಬಾರ್ದು. ಟೇಬಲ್ ಮೇಲೆ ಹೀಗೆ ಇಟ್ಟುಕೊಂಡು ಅದನ್ನ ಇಲ್ಲೋವರೆಗೂ ಹೀಗೆ ಇಟ್ಟುಕೊಂಡು ನಾವು ಅದನ್ನ ನಿಲ್ಲೋವರೆಗೂ ತಿರುಗಿಸದೆ, ಬಲಗಡೆ ಭಾಗದಲ್ಲಿ ತಿರುಗಿದ್ರೆ ಎಸ್ ಬರುತ್ತೆ ದುಡ್ಡು, ಎಡಗಡೆ ಭಾಗದಲ್ಲಿ ತಿರುಗಿದ್ರೆ ಬರೋದಿಲ್ಲ ದುಡ್ಡು. ಪ್ರಯತ್ನ ಮಾಡಿದರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಕೆಲಸ ಆಗುವುದು, ಫಲಿತಾಂಶಗಳು ನೋಡಿದ್ದೀನಿ. ಎಲ್ಲರಿಗೂ ಆಗತ್ತೆ ಅನ್ನೋ ಒಂದು ಫಲಿತಾಂಶಗಳು ಕೆಲವೊಬ್ಬರಿಗೆ ಆಗತ್ತೆ, ಕೆಲವೊಬ್ಬರಿಗೆ ಆಗಲ್ಲ. ಅದು ಅವರವರ ನಂಬಿಕೆಯ ಮೇಲೆ ಬಿಟ್ಟಿದ್ದು. ಆದ್ದರಿಂದ ನಿಮ್ಮ ಸಮಸ್ಯೆಗಳು ಏನಾರು ಇದ್ದರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ನಂಬರ್, ವಾಟ್ಸಾಪ್ ನಂಬರು ಅಥವಾ ನನ್ನ ನಂಬರ್ ಕೊಟ್ಟಿರ್ತೀನಿ. ಹಾಗೂ ನನ್ನ ಇನ್ನೊಂದು ವಿಡಿಯೋ SLN ಆಸ್ಟ್ರೋಟೆಕ್ ಅಂತ ಇದೆ,
ಯೂಟ್ಯೂಬ್ ವಿಡಿಯೋದಲ್ಲಿ ಚೆಕ್ ಮಾಡಿ, ಅಲ್ಲಿ ಸಿಕ್ಕತ್ತೆ. ನಿಮ್ಮ ಜಾತಕಗಳನ್ನ ವಿವರಣೆಯಾಗಿ ನೋಡ್ಕೊಳ್ಳಿ. ಅಲ್ಲಿ ಏನಾದ್ರು ಹೇಳಿರುವಂತಹ ಒಂದು ಕಾಕತಾಳೀಯಂತೆ ಇರುವಂತಹ ಒಂದು ವಿಚಾರ ಏನಾದ್ರು ಇದ್ರೆ ನೀವು ನನಗೆ ಕರೆ ಮಾಡಿ ತಿಳಿಸ್ಬೋದು. ಪ್ರಯತ್ನ ಮಾಡುವ, ಎಷ್ಟು ಸಾಧ್ಯ ಆಗುತ್ತೋ ಸಮಾಜ ಸೇವಕ್ಕೆ ಪ್ರಯತ್ನ ಮಾಡುವ. ಇದರ ಮೇಲೆ ಭಗವಂತನ ಇಚ್ಛೆ ಬಿಟ್ಟಿದ್ದು ಅಂತ ಹೇಳ್ತಾ, ಈ ರೇಖೆಯ ಬಗ್ಗೆ ಮತ್ತಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ವಿವರಣೆಯನ್ನು ತಿಳಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ವಿಷಯಗಳನ್ನ, ನಿಮ್ಮ ವಿಚಾರಗಳನ್ನ, ವಿವರಣೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.